ದಸರಾ ಆಹಾರ ಮೇಳದಲ್ಲಿ ಭರ್ಜರಿ ಖಾದ್ಯಗಳು ರೆಡಿ ಆಗ್ತಾನೆ ಇದೆ. ಬಂದಂತಹ ಪ್ರವಾಸಿಗರು ಆ ಖಾದ್ಯಗಳನ್ನ ಸವಿದು ಬಾಯಿ ಚಪ್ಪರಿಸುವಂತೆ ಆಗ್ತಾ ಇರುವಂಥದ್ದು. ಇನ್ನು ಬಾಯಲ್ಲೂ ಕೂಡ ನೀರು ಉರಿಸ್ತಾ ಇದೆ. ಇನ್ನ ಅದರಲ್ಲೂ ಕೂಡ ಆಹಾರ ಮೇಳದಲ್ಲಿ ಪ್ರಮುಖವಾಗಿ ನೆಮ್ಮದಿಯಾಗಿ ಊಟ ಮಾಡಿ ಹೋಟೆಲ್ ಕೂಡ ಇರುವಂಥದ್ದು. ಅದು ಕೂಡ ಚಂದು ಏನಿದ್ದಾರೆ, ಚಂದು ಅವರ ಸ್ನೇಹಿತ ಕಿಶೋರ್ ಅವರು ಮಾಡಿರುವಂಥ. ನೇರವಾಗಿ ಅವ್ರನ್ನೇ ಮಾತಾಡಿಸ್ತೀನಿ. ಸರ್, ಹೋಟೆಲ್ ಬಹಳಷ್ಟು ಜನ ಬರ್ತಾ ಇದ್ದಾರೆ, ಏನೇನು ಈ ಹೋಟೆಲ್ನಲ್ಲಿ ಸಿಗುತ್ತೆ, ಏನು ಹೇಳ್ತೀರಾ? ಸರ್ ನಮಸ್ತೆ. ಏನು ಹೇಳಬೇಕು ಅಂದರೆ ನಮ್ಮ ಹೋಟೆಲ್ಗೆ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ. ಇದೇ ಫಸ್ಟ್ ಟೈಮು ಈ ಥರ ಮಾಡಿದ ಆಹಾರ ಮೇಳ ಅನ್ನೋದೊಂದು ಖುಷಿ ಆಯಿತು ನಮ್ಗೆ. ಏನಂದರೆ ಆಹಾರ ಮೇಳ ಮಾಡಬೇಕಂತ ಒಂದು 6-7 ತಿಂಗಳಿಂದ ಅಂದ್ಕೊಂಡಿದ್ದೆ. ಆಗ ಒಂದ್ಸತಿ ನನ್ನ ಫ್ರೆಂಡ್ ಕೇಳಿದೆ, ಆಯಿತು ಬ್ರೋ ನಾನು ಬರ್ತೀನಿ ಅಂದ್ಬಿಟ್ಟು ಸಪೋರ್ಟಾಗಿ ಬಂದ. ಮಾಡಿದ್ವಿ, ಖುಷಿ ಆಯಿತು. ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ, ಜನನೂ ಚೆನ್ನಾಗಿ ಬರ್ತಾ ಇದ್ದಾರೆ. ಈಗ ನಾವು ಕೊಡೋಕ್ಕಾಗ್ತಾಯಿಲ್ಲ, ಅಷ್ಟು ಜನ ಬರ್ತಾ ಇದ್ದಾರೆ. ಹಂಗಾಗಿ ಈಗ ನಾವು ಸ್ಟಾಪೇ ಮಾಡಿಬಿಟ್ಟಿದ್ದೀವಿ. ನಮ್ಮಲ್ಲಿ ಏನು ಸ್ಪೆಷಲ್ ಅಂದರೆ ಆಂಧ್ರ ಪಲಾವ್, ಚಿಕನ್ ಪಲಾವ್, ಎಲ್ಲ ಥರ ಪಲಾವ್ಗಳಿದೆ, ವೆರೈಟೀಸು. ಫಿಶ್ ಫ್ರೈ ಇದೆ, ಚಿಕನ್ ಚಾಪ್ಸ್ ಇದೆ, ಮಟನ್ ಚಾಪ್ಸ್ ಇದೆ. ಸ್ಪೆಷಲಾಗಿ ಹೋಮ್ ಮೇಡ್ 7 ಕಪ್ಸು ಮತ್ತು ದಮ್ ರೂಟು, ಕ್ಯಾರೆಟ್ ಹಲ್ವಾ ಇದೆ ಸರ್. ಅದರಲ್ಲೂ ಕೂಡ ಪ್ರಮುಖ ಹೋಟೆಲ್ ಮೀನಮ್ಮ ಅವರು ಉದ್ಘಾಟನೆ ಮಾಡಿರುವಂಥದ್ದು. ಅದೊಂಥರ ಭಾಳ ಖುಷಿ ಸರ್. ನಾವು ಕರೆದಿದ್ದಕ್ಕೆ ಬಂದಿದ್ದಾರಲ್ಲ, ಅದೊಂದು ತುಂಬ ಇಷ್ಟ ಆಯಿತು. ಅವ್ರಿಗೂ ನಮಗೂ ಒಳ್ಳೆ ಸಂಬಂಧ ಇದೆ. ಹೋಟೆಲ್ ಹೆಸರು ನೆಮ್ಮದಿಯಾಗಿ ಊಟ ಮಾಡಿ, ಏನು ಸರ್ ಅದು? ಸರ್, ಊಟ ಮಾಡೋದೆಲ್ಲ ನೆಮ್ಮದಿಗಲ್ವಾ, ಅದಕ್ಕಾಗಿ ನೆಮ್ಮದಿಯಾಗಿ ಊಟ ಮಾಡಲಿ ಅನ್ನೋ ಒಂದು ಕಾನ್ಸೆಪ್ಟ್ ಮಾಡಿದ್ವಿ ಸರ್. ಅದೇ ಒಂದು ದೊಡ್ಡ ಖುಷಿ. ಆ ಒಂದು ಹೆಸರೇ ಒಂದು ರೀತಿ ಕ್ಯಾಚಿ ಆಗಿರುವಂಥದ್ದು. ಜನರು ಬಂದಂತರ ಕೇಳ್ತಾ ಇದ್ದಾರೆ ಅದ್ರ ಬಗ್ಗೆ. ಸರ್, ಎಲ್ಲರೂ ನೆಮ್ಮದಿಯಾಗಿರ್ಲಿ ಅನ್ನೋದಕ್ಕೋಸ್ಕರ ನೆಮ್ಮದಿ ಊಟ ಅಂತ ಇಟ್ವಿ ಸರ್. ಅದೇ ಒಂದು. ನಿಮ್ಮ ಸ್ನೇಹಿತರು ಚಂದು, ದರ್ಶನ್ ಅವರ ಅಕ್ಕನ ಮಗ, ಅವರು ಕೂಡ ನಿಮ್ ಜೊತೆ ಸಪೋರ್ಟ್ ಆಗಿ ನಿಂತಿದ್ದಾರೆ. ಸರ್, ಅದು ಹೆಂಗೆ ಅಂದರೆ ಹೇಳಕ್ಕಾಗದಷ್ಟು ಸರ್. ಅಷ್ಟು ದೊಡ್ಡ ವ್ಯಕ್ತಿ, ಒಬ್ಬ ಡೌನ್ ಟು ಅರ್ಥ ಆಗಿರ್ತಾನೆ ಅನ್ನೋದಕ್ಕೆ ಇವನೇನೆ ಕಾರಣ, ಚಂದು ಅಂತ. ಖುಷಿ ಕೊಡ್ತಾ ಇದೆ. ಸ್ನೇಹಿತರು ಎಲ್ಲಾ ಸಂದರ್ಭದಲ್ಲೂ ಕೂಡ ಜೊತೆಗೆ ನಿಲ್ಬೇಕು ಅಂತ ಹೇಳ್ತಾರೆ. ಈಗ ನಿಮ್ಮ ಒಂದು ಬಿಸ್ನೆಸ್ಗೂ ಕೂಡ ಅದೇ ಸರ್, ಬಿಸ್ನೆಸ್ ಅಂದ್ರೆ ಬಿಸ್ನೆಸ್ ಅಲ್ಲ. ಬಿಸ್ನೆಸ್ ಈಗ ನೋಡಿ, ಪರ್ಟಿಕ್ಯುಲರ್ ಆಗಿ ಫ್ರೆಂಡ್ಸ್ಗಳೆಲ್ಲ ಬಿಸ್ನೆಸ್ ಅಂದ್ರೆ ಬಿಸ್ನೆಸ್ ರೀತಿಲಿ ಮಾಡ್ತಾರೆ. ಇನ್ನು ಫ್ರೆಂಡ್ ಅನ್ನೋದು ತೋರ್ಸೋಕೆ ಕಾರಣ ಇದೇನೇನೆ. ಜನ ಬರ್ತಾ ಇದಾರೆ. ಜನ ಬಂದಂತರು ಟೇಸ್ಟ್ ಬಗ್ಗೆ ಏನ್ ಹೇಳ್ತಾರೆ? ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿದೆ ಅಂತ ಇದ್ದಾರೆ. ಪ್ರೈಸು ಅಷ್ಟೇ ರೀಸನೇಬಲ್ ಆಗಿದೆ ಅಂತ ಇದ್ದಾರೆ. ಬಹಳ ಖುಷಿ ಪಡ್ತಾ ಇದ್ದಾರೆ ಸರ್. ನಮ್ಗೆ ಕೊಡಕ್ಕಾಗ್ತಾ ಇಲ್ಲ, ಕೊಡಕ್ಕಾಗ್ದಂತೆ ಹಾಫ್ ಅನ್ ಅವರ್ ನಿಲ್ಸಿದೀವಿ ಸರ್, ಅಷ್ಟೇನೆ. ನಾಟಿ ಸ್ಟೈಲ್ ಅಲ್ಲಿ ಮಾಡ್ತಾರ ಅಂತದ ಏನು ಸರ್? ಇದು ನಾಟಿ ಸ್ಟೈಲ್ ಸರ್, ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೆ ನಮ್ದು ಒಬ್ರು ಮೇಕರೇ ಇದ್ದಾರೆ, ಅಂದ್ರೆ ನಮ್ ಗುರುಗಳು ಅವರು ಮಸಾಲೆ ಹಾಕೊಟ್ಟಿರೋದು ಸರ್. ನಾನ್ ವೆಜ್ ಪ್ರಿಯರು ಜಾಸ್ತಿ ಜನ ಇರ್ತಾರೆ, ಬಂದಂತವ್ರು ಖುಷಿ ಪಡ್ತಾ ಇದಾರ ಸರ್. ತುಂಬಾ ಖುಷಿ ಪಡ್ತಾ ಇದ್ದಾರೆ, ತುಂಬಾ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ ಸರ್. ಥ್ಯಾಂಕ್ ಯು ಸರ್. ಇನ್ನು ಚಂದು ಅವರು ಇದ್ದಾರೆ, ಹೋಟೆಲ್ ಬಗ್ಗೆ ಏನ್ ಹೇಳ್ತಾರೆ? ಕಬಾಬ್ ಏನಿಲ್ಲ ಸರ್, ಹೇಳಿದ್ನಲ್ಲ ಇಲ್ಲ ಅಷ್ಟೇ. ನನ್ನ ಫ್ರೆಂಡ್ಗೆ ಒಂದು ಚಿಕ್ಕ ಸಪೋರ್ಟ್ ಆಗಿ ನಿಂತಿದ್ದೀರಾ ಸರ್. ಸ್ನೇಹಿತ ಅಂತಂದ್ರೆ ಯಾವಾಗಲೂ ಕೂಡ ಜೊತೆಲಿ ಇರಬೇಕು, ಕಷ್ಟ ಸುಖದಲ್ಲಿ ಇರಬೇಕು. ನೀವು ಕೂಡ ಅವರ ಜೊತೆ ಭಾಗಿಯಾಗಿದ್ದೀರಿ, ಏನೇ ಅಷ್ಟೇ ಸರ್. ಫ್ರೆಂಡ್ಗೆ ಹೆಲ್ಪ್ ಮಾಡ್ತಾ ಇದ್ದೀನಿ ಅಷ್ಟೇ. ಹೋಟೆಲ್ ಹೆಸರು ಏನ್ ಹೇಳ್ತೀರಾ? ಅದು ನೆಮ್ಮದಿ ಸರ್, ನೆಮ್ಮದಿ ಊಟ. ನಮ್ಮ ಒಂದು ರೀಸೆಂಟಾಗಿ ಒಂದು ಸಾಂಗ್ ಇದ್ರೆ ನೆಮ್ಮದಿ ಆಗಿರ್ಬೇಕು ಒಂದು ಸಾಂಗ್, ಆ ಟೈಟಲಿಂದ ತಗೊಂಡು ನೆಮ್ಮದಿ ಊಟ ನಮ್ಮ ಅಜ್ಜಿ ಕೊಟ್ಟಿದ್ದು. ಸೊ ಎಲ್ಲರೂ ಊಟಕ್ಕೆ ತಾನೆ. ಸೊ ಏನಾದರೂ ಒಂದು ಚೇಂಜ್ ಇರಲಿ ಅಂತ ಅಂದ್ಬಿಟ್ಟು ಯೋಚನೆ ಮಾಡ್ತಾ ಹಂಗೆ ಇಟ್ಟಿದ್ದು ಸರ್. ನಿಮ್ದೇ ಊಟನೂ ಕೂಡ ಮಾಡ್ತಾ ಇದಾರೆ, ಜೊತೆಗೆ ಸೆಲ್ಫಿ ಕೂಡ ತಗೊಳ್ತಾ ಇರುವಂಥದ್ದು ನಿಮ್ಮ ಜೊತೆ. ಬಹಳಷ್ಟು ಜನ ಪ್ರೀತಿ ತೋರಿಸ್ತಾರೆ. ಆ ಪ್ರೀತಿಗೆ ಏನು? ಅದು ನಮ್ಮ ಮಾವನ ಮೇಲೆ ಇರೋ ಪ್ರೀತಿ ಸರ್. ಕೊನೆದಾಗೆ ಡೈಲಾಗ್ ಹೇಳ್ತೀರಾ ಸರ್ ಹೋಟ್ಲದು? ಸರ್ ನೋಡಿದ್ದೀರಾ, ಎಲ್ಲರೂ ನೋಡಿದ್ದಾರೆ. ಥ್ಯಾಂಕ್ ಯು ಬೇಡ ಸಾಕು, ಥ್ಯಾಂಕ್ ಯು. ಓಕೆ, ಇದಿಷ್ಟು ನಟ ದರ್ಶನ್ ರವರ ಅಕ್ಕನ ಮಗ ಚಂದು ಅವರ ಮಾತಾಗಿರುವಂಥದ್ದು. ಅಂದ್ರೆ ಸ್ನೇಹಿತ ಹೋಟೆಲ್ ಅನ್ನ ಆಹಾರ ಮೇಳದಲ್ಲಿ ಹಾಕಿರುವಂಥದ್ದು. ಅದಕ್ಕೆ ಅವರ ಜೊತೆಯಾಗಿ ನಿಂತಿದ್ದೇನೆ. ಎಲ್ಲರೂ ಕೂಡ ನೆಮ್ಮದಿಯಾಗಿ ಊಟ ಮಾಡಿ ಎಂಬ ಮಾತುಗಳನ್ನ ಕೂಡ ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಅರ್ಷಿ ಜೊತೆ ನದೀಶ್, ನ್ಯೂಸ್ ಫಸ್ಟ್ ಮೈಸೂರು.